ನಮಸ್ಕಾರ. ಪುಸ್ತಕಗಳು ಬೆಳೀತಾ ಹೋಗ್ತವೆ. ಯಾವತ್ತೂ ಅವು ಬೆಳವಣಿಗೆಯೆಲ್ಲ ಕಳ್ಕೊಳ್ಳೋದಿಲ್ಲ. ಹಾಗೆ ಬೆಳೆಯುವ ಪುಸ್ತಕಗಳನ್ನು ನಾವು ಮುಟ್ಟಿದ್ರೆ ನಾವು ಬೆಳೀತಾ ಹೋಗ್ತೀವಿ. ಹಾಗಾಗಿ ನಾವು ಬೆಳೆಯಬೇಕಾದ್ರೆ ಪುಸ್ತಕ ಮುಟ್ಟಬೇಕು. ಪುಸ್ತಕ ಯಾವಾಗಲೂ ಬೆಳೀತಾ ಇರುತ್ತೆ. ಹಾಗೆ ಬೆಳೆಯುತ್ತಿರುವ ಪುಸ್ತಕಗಳನ್ನು ಪ್ರೀತಿಸುತ್ತಾ, ಆ ಪುಸ್ತಕಗಳನ್ನೇ ಧ್ಯಾನಿಸುತ್ತಾ, ಆ ಪುಸ್ತಕಗಳನ್ನೇ ಸಂಗ್ರಹಿಸುತ್ತಾ, ಪುಸ್ತಕಗಳನ್ನು ಓದುವ ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋಗುವಂತಹ ಒಂದು ವ್ಯಕ್ತಿತ್ವ ನಮ್ಮ ಬೆಟ್ಟೇಗೌಡರು ಪ್ರೊಫೆಸರ್. ಇವರು DVS ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ತುಂಬಾ ಪುಸ್ತಕಗಳ ಪ್ರಿಯರು, ಪುಸ್ತಕಗಳ ಪೋಷಕರು ಎಲ್ಲ ಹೌದು. ಅವರು ನಮ್ಮ ರಾಧೆ ಪುಸ್ತಕ ಸಂಗ್ರಹಾಲಯ, ನಮ್ಮ ರಾಜೇಶ್ ನಾಯ್ಕರು ಅವ್ರದೇ ಹಾದಿಯಲ್ಲಿ ಸಣ್ಣದಾಗಿ ಗುಂಡ್ಲುಪೇಟೆಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಅವರಿಗೆ ಒಂದು ಶುಭವನ್ನ ಹಾರೈಸಬೇಕು. ಪುಸ್ತಕಗಳ ಬಗ್ಗೆ ನಮ್ಮ ಗುಂಡ್ಲುಪೇಟೆಯ ಪುಸ್ತಕ ಪ್ರಿಯರಿಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಈ ಮೂಲಕ ಕೋರ್ಕೋತೀವಿ ಸರ್. ನಮಸ್ತೆ ಸರ್. ಈ ಪುಸ್ತಕ ಈ ಪುಸ್ತಕ ಲೋಕ ನಿಜಕ್ಕೂ ಬಹಳ ಒಂದು ಆತ್ಮೀಯವಾದ ಭಾವ ಅಂತ ಅಂದ್ಕೊಡ್ತು. ಸೊ ಎಲ್ಲ ಸಹೃದಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಸೊ ಗುರುಗಳಾದ ಶೈಲೇಶ್ ಸರ್ ಅವರು ಮತ್ತು ರಾಜೇಶ್ ನಾಯಕ್ ಅವರು ಸೇರಿ ಈ ಥರದೊಂದು ಪುಸ್ತಕ ಸಂಸ್ಕೃತಿಯನ್ನ ಮತ್ತೆ ಪುನರುಜ್ಜೀವಿಸುವಂತ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಈ ಜಾಗಕ್ಕೆ ಬಂದಾಗಂತೂ ನನಗೆ ಒಂದು ದೇವಸ್ಥಾನದೊಳಗಡೆ ಬಂದಷ್ಟು ಒಂದು ಪಾವಿತ್ರ್ಯವಾದ ಭಾವ, ದಿವ್ಯವಾದ ಅನುಭವ ಸಿಗ್ತಿದೆ. ಒಳ್ಳೆ ಪುಸ್ತಕಗಳ ಸಂಗ್ರಹ ಇದೆ, ಬಹಳ ಮುಖ್ಯ. ಈ ಪುಸ್ತಕಗಳ ಸಂಗ್ರಹದ ಹೆಸರಿನಲ್ಲಿ ನಾವು ನಮ್ಮ ಆಯ್ಕೆಗಳಿದೆಲ್ಲ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಮತ್ತೆ ಪುಸ್ತಕಗಳನ್ನು ಏನಕ್ಕೆ ಸಂಗ್ರಹ ಮಾಡಿದ್ದೀವಿ, ಅದ್ರ ಉದ್ದೇಶ ಏನು ಅಂತ ಕೇಳಿದಾಗ ರಾಜೇಶ್ ಸರ್ ಮತ್ತೆ ಶೈಲೇಶ್ ಅವ್ರ ಮಾತುಗಳನ್ನು ಕೇಳಿ ನಿಜಕ್ಕೂ ನಮ್ಗೆ ಬಹಳ ಸ್ಫೂರ್ತಿ ಅನ್ನಿಸ್ತು. ಇಲ್ಲ, ಈ ಲೋಕಕ್ಕಿನ್ನೂ ಬಹಳಷ್ಟು ವರ್ಷಗಳ ಕಾಲ ಭವಿಷ್ಯ ಇದೆ ಅನ್ನುವಂಥದ್ದು ಇಂಥದನ್ನ ನೋಡಿದಾಗೆಲ್ಲ ನಮ್ಗೆ ತುಂಬಾ ಆನಂದ ಅಂತ ಅನ್ಸುತ್ತೆ. ಪುಸ್ತಕಗಳಂತಂದ್ರೆ ಇದು ಒಟ್ಟು ಮನುಕುಲವನ್ನ ಬೆಳಗುವ ದೀವಿಗೆಗಳಿದು. ಸೊ ಇಂತಹ ಬೆಳಕಿನ ಹಾದಿನಲ್ಲಿ ನಡೆಯುವ ಆ ಪ್ರಯತ್ನವನ್ನ ಎಲ್ಲರೂ ಮಾಡಿದಾಗ ಮಾತ್ರ ನಾವು ಬೆಳಕಿನ ಭಾಗವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನ ಎಲ್ಲರಿಗೂ ಸುಲಭವಾಗಿ ಎಟುಕಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಪುಸ್ತಕಗಳು ನಮ್ಮ ಮಧ್ಯೆ ಜೀವಂತವಾಗಿದೆ. DVG ಅವರು ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ. ಈ ಪುಸ್ತಕದ ದೊರೆತ ಅರಿವು ಇದೆಯಲ್ಲ, ಇದು ಒಟ್ಟು ನಮ್ಮ ವಿಕಾಸಕ್ಕೆ, ನಮ್ಮ ಬೆಳವಣಿಗೆಗೆ, ನಮ್ಮ ಮೂಲಕ ಈ ಸಮಾಜದ, ಸಮುದಾಯದ, ಒಟ್ಟು ನಾಡಿನ ಬೆಳವಣಿಗೆಗೆ ಇದು ಪೂರಕವಾಗಿದೆ ಅಂತ. ಮತ್ತೆ ನಾವು ಇವತ್ತಿನ ಅಂದ್ರೆ ವಿದ್ಯುನ್ಮಾನ ಕಾಲಘಟ್ಟದಲ್ಲಿ ಮಾಧ್ಯಮಗಳ ಪ್ರಭಾವಗಳು ಹೆಚ್ಚಾಗಿರುವಂತ ಕಾಲಘಟ್ಟದಲ್ಲಿ ಮತ್ತೆ ನಮ್ಮ ಸುತ್ತಮುತ್ತಲಿನ ಈ ತರದೊಂದು ಕೃತಕವಾದ ಪರಿಸರಗಳು ನಮ್ಮನ್ನ ಮಲಿನಗೊಳಿಸುವಂತ ಒಂದು ತೀವ್ರವಾದ ಪೈಪೋಟಿಯ ಜಗತ್ತಿನಲ್ಲಿ ನಮ್ಮನ್ನ ಮತ್ತೆ ಪ್ರಾಮಾಣಿಕರನ್ನಾಗಿ, ಶುದ್ಧರನ್ನಾಗಿ, ಸಭ್ಯರನ್ನಾಗಿ, ವಿವೇಕಿಗಳನ್ನಾಗಿ ಸದಾ ಜೀವಂತವಾಗಿರಿಸುವಂತಹ ಒಂದು ಬೆಳಕಿನ ಮಾಧ್ಯಮವಾಗಿ ಪುಸ್ತಕಗಳು ಸದಾಕಾಲವು ಕೆಲಸ ಮಾಡ್ಕೊಂಡು ಬರ್ತಿದೆ. ಬಹುಶಃ ಒಂದು ಸಮಾಜದ ಒಂದು ನಾಗರಿಕ ಪ್ರಜ್ಞೆ ತುಂಬಾ ಉತ್ತುಂಗವಾಗಿದೆ ಅಂತ ಯಾವುದ್ರ ಮೂಲಕ ನಾವು ಅಳತೆ ಮಾಡ್ಬೋದು ಅಂತಂದ್ರೆ ಆ ಸಮಾಜದಲ್ಲಿ ಇಂಥ ಲೈಬ್ರರಿಗಳು ಇದೆ ಅನ್ನೋ ಕಾರಣಕ್ಕೋಸ್ಕರ. ಇವತ್ತೇನಾಗಿದೆ, ಈ ಲೈಬ್ರರಿಗಳು ಇರೋ ಜಾಗದಲ್ಲೆಲ್ಲ ವ್ಯಾಯಾಮ ಶಾಲೆಗಳು, ಜಿಮ್ಗಳೆಲ್ಲ ಬರ್ತಿದೆ. ಸೊ ಬೇರೆ ಬೇರೆ ಕೃತಕೋಪಕರಣಗಳು ಬರ್ತಿದೆ. ಅಂದ್ರೆ ನಾವು ಬೌದ್ಧಿಕತೆಯಿಂದ ಆಚೆ ಬಂದು ಅನಾಗರಿಕತೆಗೆ ಹೋಗ್ತಿದೀವಿ ಅನ್ನೋದಕ್ಕೂ ಗುರುತುಗಳದೆಲ್ಲ. ಆದ್ರೆ ನಿಜಕ್ಕೂ ಈ ತರದೊಂದು ಪುಸ್ತಕ ಸಂಗ್ರಹ ಅಥವಾ ಈ ತರದೊಂದು ವಾತಾವರಣ ಇದೆಯಲ್ಲ, ಇದು ನಾವಿನ್ನೂ ನಾಗರಿಕರಾಗಿದ್ದೀವಿ, ನಾವಿನ್ನೂ ಮನುಷ್ಯತ್ವದ ಒಂದು ನೆಲೆಗಟ್ಟಿನಲ್ಲಿ ಆಲೋಚನೆ ಮಾಡ್ತಿದ್ದೀವಿ ಅನ್ನೋದಕ್ಕೆ ಒಂದು ಉತ್ತಮವಾದ ಉದಾಹರಣೆಯಾಗಿದೆ. ಸಂಗ್ರಹದಕ್ಕಿಂತ ತುಂಬಾ ಮಹತ್ ಕಾರ್ಯ ಒಂದಿದೆ. ಅದು ಯಾವುದು ಅಂದ್ರೆ ಅದು ಓದುವುದು ಮಾತ್ರ. ಓದಿದಾಗ ಮಾತ್ರ ಇಂತಹ ಕಾರ್ಯಗಳು ಅಥವಾ ಇಂತಹ ಕೆಲಸಕ್ಕೆ ಒಂದು ಮನ್ನಣೆ ಸಿಗುವುದು ಅಥವಾ ಒಂದು ಒಂದು ಕೃತಜ್ಞತೆ ಸಿಗುವಂಥದ್ದು ಓದಿದಾಗ ಮಾತ್ರ. ಈ ಓದುವಂತ ಕ್ರಿಯೆನಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ನಾವೆಲ್ಲರೂ ಮತ್ತೆ ಮನುಷ್ಯರಾಗ್ಲಿಕ್ಕೆ, ಮತ್ತೆ ನಾವು ನಮ್ಮಲ್ಲಿ ಒಂದಷ್ಟು ಮಾನವೀಯ ಗುಣಗಳನ್ನ, ಸಮಾಜಮುಖಿ ಚಿಂತನೆಗಳನ್ನ ನಾವೆಲ್ಲ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲರೂ ಓದೋಣ, ಎಲ್ಲರೂ ಪುಸ್ತಕ ಮುಖಿಗಳಾಗೋಣ. ಈ ಪುಸ್ತಕ ಸಂಸ್ಕೃತಿಯನ್ನ ಎಲ್ಲೇ ಕಡೆಗೆ ಹಬ್ಬಿಸುವಂತ ಕೆಲಸವನ್ನ ಸೊ ಇಂಥ ಮಹನೀಯರು ಮಾಡ್ತಿದ್ದಾರೆ. ನಿಜಕ್ಕೂ ಅವ್ರಿಗೆ ಭಗವಂತ ಇನ್ನೊಂದಷ್ಟು ಶಕ್ತಿ ಕೊಡ್ಲಿ, ಸಮಾಜ ಅವ್ರನ್ನ ಹೆಚ್ಚು ಗುರುತಿಸ್ಲಿ, ಪ್ರೋತ್ಸಾಹಿಸ್ಲಿ. ಬಹುಮುಖ್ಯವಾಗಿ ಇವತ್ತಿನ ತಲೆಮಾರು ಇಂತಹ ಒಂದು ಗ್ರಂಥಾಲಯದ ಪ್ರಯೋಜನವನ್ನ ಪಡ್ಕೊಳ್ಳಿ. ಮಕ್ಕಳ ಇಲ್ಲಿದೆ ಕಣ್ರೋ ಎಲ್ಲ, ಇಲ್ಲಿ ಬಂದ್ರೆ ಮಾತ್ರ ನೀವು ಇಲ್ಲಿಂದ ಹೀರಿ ಅರಳುವಂತ ಸಾಧ್ಯತೆಗಳಿರುತ್ತೆ. ನೀವು ಯಾವ ಎತ್ತರಕ್ಕೆ ಹಾರಬೇಕು ಅಂತ ಕನಸು ಕಂಡಿದ್ದೀರೋ ಆ ಕನಸಿನ ರೆಕ್ಕೆಗಳಿಗೆ ಶಕ್ತಿ ಈ ಪುಸ್ತಕದ ಒಳಗಡೆನೆ ಇದೆ. ಬನ್ನಿ, ಆ ಶಕ್ತಿಯನ್ನು ತುಂಬಿಸ್ಕೊಳ್ಳಿ.
ಒಳ್ಳೇದಾಗ್ಲಿ ಎಲ್ಲರಿಗೂ. ಓದಿ. ನಮಸ್ಕಾರ.